ಇದೊಂದು ಭಾವನಾತ್ಮಕ ಬೆಳವಣಿಗೆಯ ಚಟುವಟಿಕೆ. ಮಕ್ಕಳು ಬೇರೆ ಬೇರೆ ಪರಿಸ್ಥಿತಿಯಲ್ಲಿ ಏನು ಮಾಡುತ್ತಾರೆ ಎಂಬುದನ್ನು ವ್ಯಕ್ತಪಡಿಸುವ ಚಟುವಟಿಕೆ. ಇಲ್ಲಿ ಮಕ್ಕಳಿಗೆ ಸರಳವಾದ ಪ್ರಶ್ನೆಗಳನ್ನು ಕೇಳೋಣ. ವಿಭಿನ್ನ ಉತ್ತರಗಳನ್ನು ಕೇಳುವ ಮೂಲಕ ಈ ಚಟುವಟಿಕೆ ಅವರಲ್ಲಿ ಸಹಾನುಭೂತಿ ಬೆಳೆಯಲು ಸಹಾಯ ಮಾಡುತ್ತದೆ. ಮಕ್ಕಳು ವೃತ್ತಾಕಾರದ ಗುಂಪಿನಲ್ಲಿ ಕುಳಿತುಕೊಳ್ಳಲಿ. ಮಕ್ಕಳಿಗೆ ಹೇಳಿ, ನಾನು ಒಂದು ಪ್ರಶ್ನೆ ಕೇಳುತ್ತೇನೆ, ನಿಮ್ಮ ಉತ್ತರವನ್ನು ಮನಸ್ಸಿನಲ್ಲಿ ಯೋಚಿಸಿ. ನಾನು ಕೇಳುವವರು ಮಾತ್ರ ಉತ್ತರಿಸಬೇಕು, ಇತರರು ಕೇಳಿಸಿಕೊಳ್ಳಬೇಕು. ಇಲ್ಲಿ ಸರಿಯಾದ ಅಥವಾ ತಪ್ಪಾದ ಉತ್ತರಗಳಿಲ್ಲ. ಆಟದ ಮೈದಾನದಲ್ಲಿ ನಿನ್ನ ಫ್ರೆಂಡ್ ಬಿದ್ದೋಗ್ಬಿಟ್ಟು ಅಳ್ತಾ ಇದ್ದರೆ ಏನು ಮಾಡ್ತೀಯ ನೀನು? ಇವಾಗ ನೀನು ಆಟ ಆಡ್ತಾ ಇರ್ತೀಯ ಅಂಗನವಾಡಿನಲ್ಲಿ, ನಿನ್ನ ಕೈಯಲ್ಲಿರೋ ಆಟ ಸಾಮಾನು ಮುರಿದೋಗ್ಬಿಡುತ್ತೆ, ಏನು ಮಾಡ್ತೀಯಾ? ಅಕಸ್ಮಾತು ಅಂಗನವಾಡಿಲಿ ಆಟ ಆಡೋವಾಗ ನಿನ್ನ ತಳ್ಳಿಬಿಟ್ರೆ ಏನು ಮಾಡ್ತೀಯ ಆವಾಗ? ಮತ್ತು ನಿನ್ನ ಫ್ರೆಂಡ್ ಮೇಲೆ ಯಾರಾದರೂ ಉಗಿದ್ಬಿಟ್ರೆ ಏನು ಮಾಡ್ತೀಯಾ? ಅಸಂಬಂಧಿತ ಉತ್ತರ ಬಂದರೆ, ಉದಾಹರಣೆಗೆ ನಾನು ಕೂಡ ಅವರನ್ನು ತಳ್ಳುತ್ತೇನೆ ಎಂದರೆ ಅದನ್ನು ಸರಿಪಡಿಸಿ. ನಾವು ತರಗತಿಯಲ್ಲಿ ಒಬ್ಬರನ್ನೊಬ್ಬರು ನೋಯಿಸಿಕೊಳ್ಳುವುದಿಲ್ಲ ಎಂದು ಹೇಳಿ.